ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡ ವಿಶ್ವಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ GB ವಾಟ್ಸಪ್ನ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲರೂ GB ವಾಟ್ಸಪ್ನ ಯಾವ ತರ ಡೌನ್ಲೋಡ್ ಮಾಡಬೇಕು ಬ್ರೋ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ GB ವಾಟ್ಸಪ್ನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಆ GB ವಾಟ್ಸಪ್ ನಾರ್ಮಲ್ ವಾಟ್ಸಪ್ ಅಲ್ಲಿಗಿಂತ GB ವಾಟ್ಸಪ್ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ. ಅದಕ್ಕೆ ಎಲ್ಲರೂ GB ವಾಟ್ಸಪ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕಾಮೆಂಟ್ ಅಲ್ಲಿ ಹಾಕಿದ್ರೆ ಅದಕ್ಕೆ ನಾನು ಇವತ್ತು GB ವಾಟ್ಸಪ್ನ ಯಾವ ತರ ಡೌನ್ಲೋಡ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ ತರ ಡೌನ್ಲೋಡ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಬಟನ್ ಆನ್ ಮಾಡ್ತಾ ಆಲ್ ಕ್ಲಿಕ್ ಮಾಡ್ಕೊಂಡು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್, ಯಾವ ತರ ಸ್ಟಾರ್ಟ್ ಮಾಡ್ಬೇಕಂತ ಡೌನ್ಲೋಡ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಹೋಗಿ, ಇಲ್ಲಾಂದ್ರೆ ಗೂಗಲ್ಗೆ ಹೋಗಿ, ಎರಡರಲ್ಲಿ ಯಾವ್ದಾನ ಹೋಗಿ. ನಾನು ಗೂಗಲ್ಗೆ ಹೋಗ್ತೀನಿ. ಗೂಗಲ್ಗೆ ಹೋಗ್ಬಿಟ್ಟು ನೀವೇನು ಟೈಪ್ ಮಾಡ್ಬೇಕಂದ್ರೆ GB ವಾಟ್ಸಪ್ ಡೌನ್ಲೋಡ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ನೋಡಿ, GB ವಾಟ್ಸಪ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ ತಕ್ಷಣ ಏನು ಮಾಡ್ತೀರಾ ಅಂತಂದ್ರೆ ಫಸ್ಟ್ ಆಪ್ಷನ್ ಬಿಟ್ಬಿಡಿ. ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, GB ವಾಟ್ಸಪ್ ಡೌನ್ಲೋಡ್ APK ಅಪ್ಡೇಟ್ ವೇರಿಯೇಷನ್ ಸೆಪ್ಟೆಂಬರ್ 2024 ಅಂತ ಇದೆ ನೋಡಿ. ಇದರಿಂದ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್. ನಿಮಗೆ ಈ ತರ ಒಂದು ಆ್ಯಪ್ ಓಪನ್ ಆಗುತ್ತೆ. GB ವಾಟ್ಸಪ್ ಡೌನ್ಲೋಡ್ APK ಅಪ್ಡೇಟ್ ವೇರಿಯೇಷನ್ ಸೆಪ್ಟೆಂಬರ್ 2024 ಅಡಿಷನಲ್ ಅಂತ ನಿಮಗೆ ಕಾಣಿಸ್ತೈತೆ. ಈ ತರ ನೀವು ಕೆಳಗೆ ಬರ್ತಾ ಈ ತರ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ ಬನ್ನಿ. ಈ ತರ ಬರ್ತಾ ಈ ತರ ಬಂದ್ರೆ ನಿಮಗೆ ಒಂದು ಕೆಳಗಡೆ ನೋಡಿ GB ವಾಟ್ಸಪ್ ಡೌನ್ಲೋಡ್ ಅಂತಿದೆ ನೋಡಿ. ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಎಷ್ಟು MB ಇದೆ ಅಂತೆಲ್ಲ ನಿಮಗೆ ಇದರಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡುತ್ತೆ. ನೀವು ಇಲ್ಲಿ GB ವಾಟ್ಸಪ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. GB ವಾಟ್ಸಪ್ ಡೌನ್ಲೋಡ್ GB ವಾಟ್ಸಪ್ ಲೇಟೆಸ್ಟ್ ವೇರಿಯೇಷನ್ 2024 ಅಂತ ಮತ್ತೆ ಕೆಳಗೆ ಬನ್ನಿ. ಮತ್ತೆ ಅದೇ ತರ GB ವಾಟ್ಸಪ್ ಡೌನ್ಲೋಡ್ ಅಂತ ಇರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ತರ ನಿಮಗೆ ಇಲ್ಲಿ ತೋರಿಸುತ್ತೆ ಡೌನ್ಲೋಡ್ ಅಂತ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಕೊಟ್ಟಾದ ತಕ್ಷಣ ಇಲ್ಲಿ ನೋಡಿ ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಇದೆ, ಡೌನ್ಲೋಡ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ನಾನು ತೋರಿಸ್ತೀನಿ. 73.82 MB ಇದೆ. ಈಗ 6 MB ಆಗಿದೆ. ಈ ತರ ಡೌನ್ಲೋಡ್ ಆಗ್ತಾ ಇರುತ್ತೆ. ರಿಪೀಟ್ ಮಾಡಬೇಕಾಗುತ್ತೆ ನೋಡಿ. ಈಗ ಡೌನ್ಲೋಡ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ 73 MB, 70 MB, ಇನ್ನು 3 MB ಆಗ್ತಾ ಇದ್ದಂಗೆ ನಮಗೆ ನೋಡಿ. ಈಗ ನೋಡಿ ಈ ತರ ನಮಗೆ ಡೌನ್ಲೋಡ್ ಫೈಲ್ ಡೌನ್ಲೋಡ್ ಅಂತ ಹೇಳ್ತಾ ಇದೆ. ಮತ್ತೆ ಈ ತರ ನೋಟಿಫಿಕೇಶನ್ ನೋಡಿ, ನೋಟಿಫಿಕೇಶನ್ ಬಂದಿದೆ. ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ತರ ತೋರಿಸುತ್ತೆ ಡೌನ್ಲೋಡ್ ಅಂಡ್ ಯಾವ್ದ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂತೀರಿ ಅನ್ನೋದು. ನಮಗೆ ಪ್ಯಾಕೇಜ್ ಡೌನ್ಲೋಡ್ ಇನ್ಸ್ಟಾಲ್ ಅಂತಿದೆ ನೋಡಿ. ಇದ್ರ ಮೇಲೆ ಹೋದ್ರೆ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ. ಬೈ ಮಿಸ್ಟೇಕ್ ಆಗಿ ನಿಮಗೆ ಏನಾದರೂ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ಅದನ್ನ ಯಾವ ತರ ಚೆಕ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ನಿಮ್ಮ ಫೈಲ್ಗೆ ಹೋಗ್ಬೇಕಾಗುತ್ತೆ. ಹೋಗ್ಬಿಟ್ಟು ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಫೈಲ್ ಅಂತ ಸರ್ಚ್ ಮಾಡಿ. ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಲೆಟರ್ಸ್ ಇರುತ್ತೆ ನೋಡಿ. ಈ ಲೆಟರ್ಸ್ ಅಲ್ಲಿ F ಅಂತ ಇಲ್ಲಿ F ವರ್ಗ್ ಬಂದು F ವರ್ಗ್ ಬಂದ ತಕ್ಷಣ ನಿಮಗೆ ಇಲ್ಲಿ ನೋಡಿ, ಇಲ್ಲಿ Gmail ಅಂತಿದೆ, ಗೂಗಲ್ ಅಂತಿದೆ, ಅಂಡ್ ಇಲ್ಲಿ ಫೈಲ್ ಅಂತಿದೆ ನೋಡಿ. ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ನಿಮಗೆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಫಸ್ಟ್ ಅಲ್ಲಿ ತೋರಿಸಿದೆ ನೋಡಿ. ಫಸ್ಟ್ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಾಲಿಂಗ್ ಆಗ್ತದೆ ನೋಡಿ. ಇನ್ಸ್ಟಾಲಿಂಗ್ ದ ಆ್ಯಪ್ ಸೆಟ್ಟಿಂಗ್ ನಾನು ಮಾಡಬೇಕಾಗುತ್ತೆ. ಓಕೆ, ಅಲೋ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ್ದೀನಿ. ಈಗ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಓಕೆ, ಇನ್ಸ್ಟಾಲ್ ಆಗ್ತದೆ. ವೆಯ್ಟ್ ಮಾಡಿ 2 ಸೆಕೆಂಡ್. ನೋಡಿ ಕೆಳಗೆ ತೋರಿಸ್ತದೆ ಕ್ಯಾನ್ಸಲ್ ಅಂತ ಇದ್ರೆ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನೋಡಿ ಓಪನ್ ಆಗಿದೆ. ಈಗ ಓಪನ್ ಆಗಿದೆ. ಫುಲ್ ಬ್ಯಾಕ್ ಬಂದ್ಬಿಡಿ. ಫುಲ್ ಎಲ್ಲ ಬ್ಯಾಕ್ ಬಂದ ತಕ್ಷಣ ನೋಡಿ ನಮ್ಗೆ ಇಲ್ಲಿ GB ವಾಟ್ಸಪ್ ಇದೆ. ಈಗ ನೀವು ಓಪನ್ ಮಾಡಿ GB ವಾಟ್ಸಪ್ನ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಬರುತ್ತೆ ಫ್ರಂಟ್ ಪೇಜ್ ನೋಡಿ. ನೀವು ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಅಲೋ ಕೊಡಿ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. OTPನ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡಿ. ನಿಮ್ಮ ವಾಟ್ಸಪ್ ಬರುತ್ತೆ. GB ವಾಟ್ಸಪ್ ಇದೇ ತರ ಡೌನ್ಲೋಡ್ ಮಾಡೋದು ಅಂತ. GB ವಾಟ್ಸಪ್ ಡೌನ್ಲೋಡ್ ಮಾಡೋದು ಯಾವ್ದಂತ ಗೊತ್ತಾಗಿದ್ರೆ, ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.